If A equal to 1, 2, 3, 4, 5, 6, then the number of subsets of A which contains at least 2 elements. This question was asked in 2020. ಅಂದರೆ ಅಟ್ಲೀಸ್ಟ್ 2 ಎಲಿಮೆಂಟ್ಗಳಿರತಕ್ಕಂಥ ಸಬ್ಸೆಟ್ಗಳು ಎಷ್ಟು ಅಂತ. ಎಕ್ಸಾಕ್ಟ್ಲಿ 2 ಅಲ್ಲ, ಅಟ್ಲೀಸ್ಟ್ 2 ಅಂದರೆ 2 ಎಲಿಮೆಂಟ್ಸ್ ಇರೋಂಥ ಸಬ್ಸೆಟ್ಸು, 3 ಎಲಿಮೆಂಟ್ಸ್ ಇರೋಂಥ ಸಬ್ಸೆಟ್ಸು, 4 ಎಲಿಮೆಂಟ್ಸು, 5 ಎಲಿಮೆಂಟ್ಸು, 6 ಆ್ಯಂಡ್ ಸೊ ಆನ್. ಈ ರೀತಿ ಇರುವಂಥ ಸಬ್ಸೆಟ್ಗಳು ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕು. ಇದನ್ನ 2 ರೀತಿ ಫೈಂಡ್ ಮಾಡ್ಬೋದು. ಐ ವಿಲ್ ಶೋ ಬೋತ್ ಆಫ್ ದಮ್ ಮೆಥಡ್ಸ್. ಫಸ್ಟ್ ಒನ್, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಇಂದ ಒಂದು ಎಲಿಮೆಂಟ್ಸ್ ಇಲ್ಲದೆ ಇರತಕ್ಕಂಥ ಸಬ್ಸೆಟ್ಸ್ ಎಷ್ಟು ಮತ್ತು ಒಂದು ಎಲಿಮೆಂಟ್ ಇರುವಂತ ಸಬ್ಸೆಟ್ಸ್ ಎಷ್ಟು ಅಂತ ಕಂಡುಹಿಡಿದು ಅದನ್ನ ಸಬ್ಟ್ರಾಕ್ಟ್ ಮಾಡೋಣ. ಸೊ ಏನ್ ಬರುತ್ತೆ ಅದರಲ್ಲಿ ಅಂತಂದ್ರೆ 2 ಎಲಿಮೆಂಟ್ಸ್ ಮತ್ತು ಮೋರ್ ದನ್ 2 ಎಲಿಮೆಂಟ್ಸ್ ಇರುವಂತಹ ಸಬ್ಸೆಟ್ಗಳೆಲ್ಲನೂ ಬರುತ್ತೆ. ಅದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಅಂತಂದ್ರೆ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತಂದ್ರೆ 2 ಎಲಿಮೆಂಟ್ಸ್, 3 ಎಲಿಮೆಂಟ್ಸ್, 4 ಎಲಿಮೆಂಟ್ಸ್, 5 ಎಲಿಮೆಂಟ್ಸ್, 6 ಎಲಿಮೆಂಟ್ಸ್ ಇರುವಂತಹ ಸಬ್ಸೆಟ್ಸ್ಗಳು ಅದನ್ನು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ಸೊ 2 ಮೆಥಡ್ ಅನ್ನ ನಾವು ಏನು ಡಿಸ್ಕಸ್ ಮಾಡೋಣ. ಫಸ್ಟ್ ಮೆಥಡ್ 1. ಇದರಲ್ಲಿ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಹೆಂಗ್ ಕಂಡುಹಿಡಿತೀವಿ ಅಂತಂದ್ರೆ, ಇಫ್ ಎ ಈಸ್ ಎ ಸೆಟ್ ವಿತ್ 6 ಎಲಿಮೆಂಟ್ಸ್, ಎ ಅನ್ನೋ ಸೆಟ್ ಅಲ್ಲಿ 6 ಎಲಿಮೆಂಟ್ಸ್ ಇದೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ 2 to the power of 6 ಆಗಿರುತ್ತೆ. 2 to the power of 6 ಅಂದ್ರೆ n of a ಈಕ್ವಲ್ ಟು n ಆಗಿತ್ತು ಅಂತಂದ್ರೆ ದೆನ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ವಿಲ್ ಬಿ ಈಕ್ವಲ್ ಟು 2 to the power of n. 2 to the power of n. ಸೊ ಇಲ್ಲಿ 6 ಆಗಿರೋದ್ರಿಂದ 2 to the power of n ಮೈನಸ್ ಇದರಿಂದ ನಾನೇನ್ ತೆಗಿತೀನಿ ಅಂತಂದ್ರೆ 1 ಎಲಿಮೆಂಟ್ ನೋ ಎಲಿಮೆಂಟ್. ನೋ ಎಲಿಮೆಂಟ್ ಅಂತಂದ್ರೆ 6C0 ಅಂದ್ರೆ ನಲ್ ಸೆಟ್ ಪ್ಲಸ್ 1 ಎಲಿಮೆಂಟ್ ಇರೋಂಥ ಸಬ್ಸೆಟ್ಸ್ 6C1. 2 to the power of 6 ಅಂದ್ರೆ ಎಷ್ಟಾಗುತ್ತೆ? 2 2s are 4, 4 2s are 8, 8 2s are 16, 16 2s are 32, 32 2s are 64. 2 to the power of 6 ಅಂದ್ರೆ 64 ಮೈನಸ್ 6C0 ಅಂತಂದ್ರೆ 1 ಪ್ಲಸ್ 6C1 ಅಂತಂದ್ರೆ 6. ನಿಮ್ಗೆ ಗೊತ್ತಿರಬೇಕು NC0 ಅಂತಂದ್ರೆ 1, NC1 ಅಂತಂದ್ರೆ n. 64 minus 6 plus 1 is 7. 64 minus 7 ಅಂತಂದ್ರೆ 57. Therefore ಆಪ್ಷನ್ ಬಿ ಕರೆಕ್ಟ್. ಒಂದು ಮೆಥಡ್ ಇಂದ ಸಿಕ್ಕಿದೆ ನಮ್ಗೆ ಆನ್ಸರ್. ಈಗ ಸೆಕೆಂಡ್ ಮೆಥಡ್ ನೋಡೋಣ. ಸೆಕೆಂಡ್ ಮೆಥಡ್ ಏನಂತ ಹೇಳಿದೆ ನಾನು, 2 ಎಲಿಮೆಂಟ್ಸ್, 3 ಎಲಿಮೆಂಟ್ಸ್, 4 ಎಲಿಮೆಂಟ್ಸ್ ಆ ರೀತಿ ನಾವು ಇದು ಮಾಡಬೇಕು. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 6 ಇದೆ. ಸೊ 6 ಎಲಿಮೆಂಟ್ಸ್ ಇಂದ 2 ಎಲಿಮೆಂಟ್ಸ್ ನ ಎಷ್ಟು ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀರಾ? ಸೊ 6C2 ಪ್ಲಸ್ 6C3 ಅಂದ್ರೆ 3 ಎಲಿಮೆಂಟ್ಸ್ ಇರಂತ ಸಬ್ಸೆಟ್ಸ್. ಅದೇ ರೀತಿ 4 ಎಲಿಮೆಂಟ್ಸ್, 5 ಎಲಿಮೆಂಟ್ಸ್. ನೆಕ್ಸ್ಟ್ ಪ್ಲಸ್ 6C5, 6C6. 2 elements, 3 elements, 4 elements, 5 elements and 6 elements. It is equal to 6C2 ಇದು ಫಸ್ಟ್ as it is ಇರಲಿ ಪ್ಲಸ್ 6C3 as it is ಇರಲಿ plus 6C4 can be written as 6C2. Similarly 6C5 can be written as 6C1 and 6C6 can be written as 6C0 ಅಥವಾ 6C0. ಇವುಗಳನ್ನ ಯಾಕೆ ಚೇಂಜ್ ಮಾಡಿದೆ ಮತ್ತು ಹೆಂಗೆ ಚೇಂಜ್ ಮಾಡಿದೆ ಅಂತಂದ್ರೆ ನಮ್ಗೊಂದು ಫಾರ್ಮುಲಾ ಗೊತ್ತಿದೆ, NCR is equal to NCN minus R. ಸೊ ಈ ಫಾರ್ಮುಲನ್ನ ನಾನೇನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಅಪ್ಲೈ ಮಾಡಿದ್ದೀನಿ. 6C4 ಅಂದ್ರೆ 6C 6 minus 4, 6 minus 4 ಅಂದ್ರೆ 2. ಸಿಮಿಲರ್ಲಿ 6C5 ಅಂತಂದ್ರೆ 6C6 minus 5 ಅಂದ್ರೆ 1. ಈ ರೀತಿ ಮಾಡಿದ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ ಅಂತ. 6C2 ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ನಾನು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಆ ವಿಡಿಯೋಸ್ಗಳನ್ನ ಒಂದು ಸ್ವಲ್ಪ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. 6 ಇಂದ ಶುರು ಮಾಡಬೇಕು, ಡಿಕ್ರೀಸ್ ಮಾಡ್ತಾ 2 ಟರ್ಮ್ಸ್ ಬರಿಬೇಕು. 6 into 5 ಡಿವೈಡೆಡ್ ಬೈ r ಪ್ಲೇಸ್ ಅಲ್ಲಿ ಇರೋದನ್ನ ಫ್ಯಾಕ್ಟೋರಿಯಲ್, ದಟ್ ಈಸ್ 2 ಫ್ಯಾಕ್ಟೋರಿಯಲ್ 2 into 1 ಪ್ಲಸ್ 6C3 ಅಂದ್ರೆ 6 ಇಂದ ಶುರು ಮಾಡಿ ಡಿಕ್ರೀಸ್ ಮಾಡ್ತಾ 3 ಟರ್ಮ್ಸ್ ಬರಿಬೇಕು. 6 into 5 into 4 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಬರಿಬೇಕು, ದಟ್ ಈಸ್ 3 into 2 into 1 ಪ್ಲಸ್ 6 ಇಂದ ಶುರು ಮಾಡಿ 2 ಟರ್ಮ್ಸ್ 6 into 5 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್, ದಟ್ ಈಸ್ 2 into 1. 6C1 ಅಂದ್ರೆ 6, 6C0 ಅಂದ್ರೆ 1. 2 1s are 2 3s are 3 2s are 6, 6 cancel, 2 1s are
2 3s 3 5s ಇಲ್ಲಿ 15 ಪ್ಲಸ್ 5 4s 20 ಪ್ಲಸ್ 3 5s 15 ಪ್ಲಸ್ 6 ಪ್ಲಸ್ 1 ಇಲ್ಲಿ ನೋಡಿ 15 ಪ್ಲಸ್ 15 ಅಂದ್ರೆ 30 30 ಪ್ಲಸ್ 20 is 50 ಇದೊಂದು 7 ಸೊ 57 is ಕರೆಕ್ಟ್ ಆನ್ಸರ್. ನೀವು ಯಾವ ಮೆಥಡ್ ಇಂದ ಆದ್ರೂ ಮಾಡಿ ಆನ್ಸರ್ ಮಾತ್ರ 57 ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಎ ಸರ್ಟನ್ ಟೌನ್, TWO ಇದೆಯಲ್ಲ ಅದು ಆಕ್ಚುಲಿ ಟೌನ್ ಅದು. ಇನ್ ಎ ಸರ್ಟನ್ ಟೌನ್ 65% ಫ್ಯಾಮಿಲೀಸ್ ಓನ್ ಸೆಲ್ ಫೋನ್ಸ್, ಅಂದ್ರೆ 65% ಫ್ಯಾಮಿಲೀಸ್ ಅಲ್ಲಿ ಸೆಲ್ ಫೋನ್ಸ್ ಇದೆ. ಆಮೇಲೆ 15,000 ಫ್ಯಾಮಿಲೀಸ್ ಓನ್ ಸ್ಕೂಟರ್ ಅಂಡ್ 15% ಫ್ಯಾಮಿಲೀಸ್ ಓನ್ ಬೋತ್. ಓಕೆ, ಎರಡು ಇದೆ. 15% ಫ್ಯಾಮಿಲೀಸ್ ಅಲ್ಲಿ ಎರಡು ಇದೆ. ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಟ್ ದ ಫ್ಯಾಮಿಲೀಸ್ ಓನ್ ಅಟ್ ಲೀಸ್ಟ್ ಒನ್ ಆಫ್ ದ ಟೂ, ಅಂದ್ರೆ ಯಾವ್ದಾದ್ರು ಒಂದು ಇರುತ್ತೆ, ಅಟ್ ಲೀಸ್ಟ್ 4 ಸೆಲ್ ಫೋನ್ ಆದ್ರೂ ಇರುತ್ತೆ, ಇಲ್ಲಾಂದ್ರೆ ಸ್ಕೂಟರ್ ಆದ್ರೂ ಇರುತ್ತೆ ಅಂತ. ದ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್ ಈಸ್, ಸೊ ಆ ಸಿಟಿನಲ್ಲಿ ಎಷ್ಟು ಫ್ಯಾಮಿಲೀಸ್ ಇದೆ ಅಂತ. ಇದನ್ನು ನಾನು ವೆನ್ ಡಯಾಗ್ರಾಮ್ ನ ಹೆಲ್ಪ್ ತಗೊಂಡು ಸಾಲ್ವ್ ಮಾಡ್ತೀನಿ. ಓಕೆ, ಇಲ್ಲಿ ಫಸ್ಟ್ ಸರ್ಕಲ್ ಸೆಲ್ ಫೋನ್ ಇರೋಂಥ ಫ್ಯಾಮಿಲೀಸ್ ನ ರೆಪ್ರೆಸೆಂಟ್ ಮಾಡಿದ್ರೆ, ಸೆಕೆಂಡ್ ಸರ್ಕಲ್ ಸ್ಕೂಟರ್ ಇರೋಂಥ ಫ್ಯಾಮಿಲೀಸ್ ನ ರೆಪ್ರೆಸೆಂಟ್ ಮಾಡಿ. ಎರಡೂ ಇರೋಂಥ ಫ್ಯಾಮಿಲೀಸ್ ಎಷ್ಟು ಇದೆ ಅಂತಂದ್ರೆ ನೋಡಿ, 15% ಫ್ಯಾಮಿಲೀಸ್ ಓನ್ ಬೋತ್. ಮೊದಲು ಇದನ್ನ ಫಿಲ್ ಮಾಡ್ಕೊಳ್ಳೋಣ. 15% ಅಂದ್ರೆ ಇದೆ. ಆಮೇಲೆ ಸೆಲ್ ಫೋನ್ಸ್ 65% ಅಲ್ಲಿ ಇದೆ. ಆಲ್ರೆಡಿ 15% ಇಲ್ಲಿ ಇರೋದ್ರಿಂದ ಸೆಲ್ ಫೋನ್ಸ್ 65 ಆಗಬೇಕು ಅಂತಂದ್ರೆ ಇಲ್ಲಿ 50% ಇರಬೇಕು. 50 ಪ್ಲಸ್ 15 ಎಷ್ಟಾಯ್ತು? 65 ಆಯ್ತು. 100% ಅಲ್ಲಿ ಎಲ್ಲರ ಹತ್ರನೂ ಅಟ್ ಲೀಸ್ಟ್ ಸೆಲ್ ಫೋನ್ ಆದ್ರೂ ಇರುತ್ತೆ ಅಥವಾ ಸ್ಕೂಟರ್ ಆದ್ರೂ ಇರುತ್ತೆ ಅಂತ ಹೇಳಿದ್ವಿ. ಇಲ್ಲಿ 65 ಇದೆ. 100% ಆಗ್ಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಬರಬೇಕು? ಇಲ್ಲಿ 35% ಬರಬೇಕು. ನೋಡಿ, ಟೋಟಲ್ ಆಡ್ ಮಾಡಿ ನಮಗೆ 100 ಬರಬೇಕು. 35 ಇದು 30 ಪ್ಲಸ್ 10 40, 40 ಪ್ಲಸ್ 5 5 10 ಆಯ್ತಲ್ಲ, 40 ಪ್ಲಸ್ 10 50, ಇದೊಂದು 50, 100 ಆಯ್ತು. ಈಗ ಬರೋಣ, ಇದನ್ನ ಬಿಟ್ಟಿದೀವಿ. ಈ ಡಾಟಾ ಏನಿದೆ? ಈ ಡಾಟಾ 15,000 ಫ್ಯಾಮಿಲೀಸ್ ಓನ್ ಸ್ಕೂಟರ್, 15,000 ಫ್ಯಾಮಿಲೀಸ್ ಓನ್ ಸ್ಕೂಟರ್. ಟೋಟಲ್ 100 ಆಗಿದ್ದಾಗ ಸ್ಕೂಟರ್ ಎಷ್ಟು ಜನರ ಹತ್ರ ಇತ್ತು ಅಂತಂದ್ರೆ, ಸ್ಕೂಟರ್ ನೋಡಿ ಇಲ್ಲಿ 35 ಇಲ್ಲಿ 15, ಇದು ಸ್ಕೂಟರ್ ನ ಸರ್ಕಲ್. ಸ್ಕೂಟರ್ ಎಷ್ಟು ಜನರ ಹತ್ರ ಇತ್ತು? 35 ಪ್ಲಸ್ 50 ಅಂದ್ರೆ 50%. ಅಂದ್ರೆ 100 ಆಗಿದ್ದಾಗ 50 ಮೆಂಬರ್ಸ್ ಹತ್ರ ಸ್ಕೂಟರ್ ಇತ್ತು. ಹಾಗಾದ್ರೆ ಇಲ್ಲಿ 15,000 ಫ್ಯಾಮಿಲೀಸ್ ಏನಾದ್ರೂ ಸ್ಕೂಟರ್ ಹೊಂದಿದ್ರೆ ಟೋಟಲ್ ಎಷ್ಟು ಫ್ಯಾಮಿಲೀಸ್ ಇದೆ ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ. ಇಟ್ ಇಸ್ ಈಕ್ವಲ್ ಟು 100 ಇಂಟು 15,000 ಡಿವೈಡೆಡ್ ಬೈ 50. 50 1s 50 2s. ಇಲ್ಲಿ 3 zeros ಇದೆ, 3 zeros ಇರಲಿ. 15 2s 30. ಸೊ ಟೋಟಲ್ ಫ್ಯಾಮಿಲೀಸ್ ಎಷ್ಟಿದೆ ಆ ಸಿಟಿನಲ್ಲಿ ಅಂತಂದ್ರೆ 30,000 ಫ್ಯಾಮಿಲೀಸ್ ಇದೆ. ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 finite sets have m and n elements respectively. ಎರಡು ಫೈನೈಟ್ ಸೆಟ್ಸ್ ಇದೆ. ಒಂದು ಸೆಟ್ ಅಲ್ಲಿ m ಎಲಿಮೆಂಟ್ಸ್ ಮತ್ತು ಇನ್ನೊಂದು ಸೆಟ್ ಅಲ್ಲಿ n ಎಲಿಮೆಂಟ್ಸ್ ಇದೆ. ಅಂದ್ರೆ ಸಪೋಸ್ ಎ ಅಂಡ್ ಬಿ ಎರಡು ಸೆಟ್ಗಳು ತಗೊಂಡ್ರೆ n of a equal to m and n of b equal to n. Total number of subsets of the first set is, ಇದರ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗ್ತದೆ? 2 to the power of m. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಬಿ ಏನಾಗುತ್ತೆ ಅಂದ್ರೆ 2 to the power of n ಆಗುತ್ತೆ. ಬಟ್ ಇವೆರಡರ ನಡುವಿನ ರಿಲೇಷನ್ ಯಾವ ರೀತಿ ಇದೆ ಅಂತ ಕೇಳ್ತಾರೆ. ರಿಲೇಷನ್ ಏನಂತ ಅಂದ್ರೆ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದ ಫಸ್ಟ್ ಸೆಟ್ ಈಸ್ 56 more than the total number of subsets of the second set. ಸೆಕೆಂಡ್ ಸೆಟ್ ನ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿದೆಯೋ ಅದಕ್ಕಿಂತ 56 ಜಾಸ್ತಿ ಇದೆ. ಸೊ ಇದು ರಿಲೇಷನ್. ಈ ರೀತಿ ಇದ್ರೆ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎಂ ಅಂಡ್ ಎನ್? ಎಂ ಮತ್ತು ಎನ್ ವ್ಯಾಲ್ಯೂಸ್ ರೆಸ್ಪೆಕ್ಟ್. ಇದನ್ನ ಫೈಂಡ್ ಮಾಡಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ಸ್ಮಾಲೆಸ್ಟ್ ವ್ಯಾಲ್ಯೂಸ್ ನ ತಗೊಳ್ಳೋಣ, ಅಂದ್ರೆ ಸಿಂಪ್ಲಿಫೈ ಮಾಡಕ್ಕೆ ಈಸಿ ಆಗ್ತದೆ. ಫಸ್ಟ್ 5 ಮತ್ತು 1 ತಗೊಳ್ತೀನಿ ನಾನು. ಈ ವ್ಯಾಲ್ಯೂಸ್ ತಗೊಳ್ತೀನಿ. ಅಂದ್ರೆ ಎಂ ಪ್ಲೇಸ್ ಅಲ್ಲಿ 5 ಹಾಕ್ತೀನಿ, ಎನ್ ಪ್ಲೇಸ್ ಅಲ್ಲಿ 1 ಹಾಕ್ತೀನಿ. ವೆರಿಫೈ ಮಾಡಕ್ಕೆ ಈಸಿ ಆಗ್ತದೆ. 2 to the power of 5 is equal to 56 plus 2 to the power of 1.
2 to the power of 5 ಅಂತಂದ್ರೆ 32. It is equal to 56 plus 2 ಅಂದ್ರೆ 58, which is not equal. So option B wrong. ಈಗ 6 ಮತ್ತು 3 ತಗೊಳ್ತೀನಿ. 7 6 8 7 ಸ್ವಲ್ಪ ದೊಡ್ಡ ನಂಬರ್ಸ್ ಆಯ್ತಲ್ಲ, ಈಗ 6 3 ತಗೊಳ್ತೀನಿ. 2 to the power of 6 equal to 56 plus 2 cube. 2 to the power of 6 ಅಂದ್ರೆ 64, ಯಾಕಂದ್ರೆ 2 to the power of 5 32 ಆದ್ರೆ 2 to the power of 6 64 ಆಗುತ್ತೆ. It is equal to 56 plus 2 cube means 8. 56 plus 8 is 64 and left hand side ಕೂಡ 64 ಇರೋದ್ರಿಂದ option C is correct. Option A, option D verify ಮಾಡಿ wrong ಬರುತ್ತೆ. Next question. ನೋಡಿ, ಇವುಗಳು ಕೂಡ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಂತ ಕ್ವಶನ್ಸ್. ಇದು 2015 ಅಲ್ಲಿ ಕೇಳಿದ್ದಾರೆ, ಸಾರಿ 2025 ಅಲ್ಲಿ ಕೇಳಿದ್ದಾರೆ. ಇದು ಕೂಡ 2025. ಒಂದ್ ನಿಮಿಷ, ಇದು ಐ ಥಿಂಕ್ 2024 ಅಲ್ಲಿ ಕೇಳಿದ್ದಾರೆ ಅನ್ಸುತ್ತೆ. ಇದು 2024 ಈ ಕ್ವಶನ್ 2025. ನೆಕ್ಸ್ಟ್ ಕ್ವಶನ್ ಕೂಡ 2025 ಅಲ್ಲಿ. 2025 ಅಲ್ಲಿ ಒಟ್ಟು ಸೆಟ್ಸ್ ಯೂನಿಟ್ ಇಂದ 2 ಕ್ವಶನ್ಸ್ ಬಂದಿದೆ, 2 ಕ್ವಶನ್ಸ್ ಬಂದಿದೆ. ಓಕೆ, ಇಫ್ a equal to x such that x is an integer and x square minus 9 equal to 0. b set ಇದೆ x such that x is a natural number and 2 less than or equal to x less than 5. c set is x such that x is a prime number and it is less than or equal to 4. ಮೊದಲಿಗೆ ಆ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತ ನೋಡೋಣ. ಆಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, b minus c union a, ಆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಲೆಟ್ us find the elements present in the given set. ಇಲ್ಲಿ x is an integer and x square minus 9 equal to 0. x square minus 9 equal to 0 ಆದ್ರೆ x square will be equal to 9 and x will be equal to plus or minus 3, ಯಾಕಂದ್ರೆ plus or minus square root of 9 ಆಗುತ್ತೆ. Therefore plus or minus 3. Therefore the values will be minus 3 and plus 3. ಇನ್ನು ಇಲ್ಲಿಗೆ ಬರೋಣ. b set x is a natural number and 2 ಮತ್ತು 5 ನಡುವೆ ಇರತಕ್ಕಂತ ನ್ಯಾಚುರಲ್ ನಂಬರ್. ಇಟ್ ಕ್ಯಾನ್ ಬಿ ಈಕ್ವಲ್ ಟು 2 ಬಟ್ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು 5. ಹಾಗಾದ್ರೆ 2 ಇಂದ ಶುರು ಮಾಡಿದ್ರೆ 2 ಈ ಸೆಟ್ ಒಳಗಡೆ ಬರುತ್ತೆ, 3 ಬರುತ್ತೆ, 4 ಬರುತ್ತೆ, ಬಟ್ 5 ಬರಲ್ಲ, ಯಾಕಂದ್ರೆ ಸ್ಟ್ರಿಕ್ಟ್ಲಿ ಲೆಸ್ ದನ್. ಇಲ್ಲಿ ಈಕ್ವಲ್ ಇರೋದ್ರಿಂದ 2 ಬರುತ್ತೆ. ಇದು ಬಿ ಸೆಟ್ ಅಲ್ಲಿ ಇರತಕ್ಕಂತ ಎಲಿಮೆಂಟ್ಸ್. ಇನ್ನು ಸಿ ಸೆಟ್ ಗೆ ಬಂದ್ರೆ x is a prime number less than or equal to 4. 4 ಗಿಂತ ಕಡಿಮೆ ಇರತಕ್ಕಂತ ಅಥವಾ 4 ಗೆ ಈಕ್ವಲ್ ಆಗಿರ್ತಕ್ಕಂಥ ಪ್ರೈಮ್ ನಂಬರ್ಸ್ಗಳು. 4 ಗಿಂತ ಕಡಿಮೆ ಇರತಕ್ಕಂಥ ಪ್ರೈಮ್ ನಂಬರ್ಸ್ ಅಂದ್ರೆ 2 ಮತ್ತು 3. 4 ಅಂತೂ ಪ್ರೈಮ್ ನಂಬರ್ ಅಲ್ಲ. ಸೊ ಇಷ್ಟು ಸೆಟ್ಗಳಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್. ಈಗ ಈ ಎಕ್ಸ್ಪ್ರೆಷನ್ ಬರೋಣ. ಫಸ್ಟ್ ಲೆಟ್ us ಫೈಂಡ್ b minus c. b ಅಂತಂದ್ರೆ 2 3 4 ಮೈನಸ್ ಸಿ ಅಂತಂದ್ರೆ 2 3. b minus c ಅಂತಂದ್ರೆ b ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಅಲ್ಲಿ ಸಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಗಳನ್ನ ಬಿಟ್ಟು ಬರಿಬೇಕು ಅಂತ. ಸೊ ಯಾವ್ಯಾವ ಎಲಿಮೆಂಟ್ ಗಳನ್ನ ಬಿಡಬೇಕು ಅಂದ್ರೆ 2 ಮತ್ತು 3 ನ ಬಿಟ್ಟು ಬರಿಬೇಕು. ಸೊ 4 ಮಾತ್ರ ಉಳಿತು. ಇದು b minus c. ಇದ್ರ ಜೊತೆಗೆ ಎ ಸೆಟ್ ನ ಯೂನಿಯನ್ ಮಾಡಬೇಕು. ಎ ಸೆಟ್ ನ ಯೂನಿಯನ್ ಮಾಡ್ಬೇಕಂದ್ರೆ -3 + 3 ಯೂನಿಯನ್ ಮಾಡಬೇಕು. ಯೂನಿಯನ್ ಮಾಡಿದ್ರೆ ಯಾವ್ಯಾವ ಎಲಿಮೆಂಟ್ ಬರುತ್ತೆ? -3 + 3 4. -3 + 3 4 ಅಂದ್ರೆ ಆಪ್ಷನ್ 1. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. ಎ ಅಂಡ್ ಬಿ ಆರ್ 2 ಸೆಟ್ಸ್ ಹ್ಯಾವಿಂಗ್ 3 and 6 ಎಲಿಮೆಂಟ್ಸ್ ರೆಸ್ಪೆಕ್ಟಿವ್ಲಿ. ಅಂದ್ರೆ ಎ ಸೆಟ್ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಬಿ ಸೆಟ್ ಅಲ್ಲಿ 6 ಎಲಿಮೆಂಟ್ಸ್ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ 1. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಈಸ್ 3. ಸ್ಟೇಟ್ಮೆಂಟ್ 2 ಹೇಳುತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಈಸ್ 3 ಅಂತ. ಹಾಗಾದ್ರೆ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ? ಸ್ಟೇಟ್ಮೆಂಟ್ 1 is false, ಸ್ಟೇಟ್ಮೆಂಟ್ 2 is true. Both statements 1 and 2 are true. Both statements 1 and 2 are false. Statement 1 is true, statement 2 is false ಅಂತ ಇದೆ. ಓಕೆ, ಈಗ ಕೊಟ್ಟಿರೋ ಡಾಟಾ ಏನು ಅಂತಂದ್ರೆ ಎ ಸೆಟ್ ಅಲ್ಲಿ 3 ಎಲಿಮೆಂಟ್ಸ್, n of a is equal to 3 and n of b equal to 6 ಇದೆ. ಈಗ ಎ ಯೂನಿಯನ್ ಬಿ ನಲ್ಲಿ ಮಿನಿಮಮ್ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾನೆ? 3 ಎಲಿಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾನೆ. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ 3. ಈಗ ಒಂದ್ ಕೆಲಸ ಮಾಡೋಣ. ಎ ಮತ್ತು ಬಿ ನಲ್ಲಿ
ಒಂದು ಎಲಿಮೆಂಟ್ ಕಾಮನ್ ಇಲ್ಲ ಅಂತ ಅನ್ಕೊಂಡ್ರೆ ಎ ಯೂನಿಯನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಅಂತಂದ್ರೆ 9 ಎಲಿಮೆಂಟ್ಸ್ ಬರುತ್ತೆ. ಒಂದು ಎಲಿಮೆಂಟ್ ಕಾಮನ್ ಇಲ್ಲ ಅಂತಂದ್ರೆ ಎ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸೇ ಬೇರೆ, ಬಿ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸೇ ಬೇರೆ ಅಂತಂದ್ರೆ ಎ ಯೂನಿಯನ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? ಇದರಲ್ಲಿ ಇರ್ತಕ್ಕಂಥ 3 ಪ್ಲಸ್ ಇದರಲ್ಲಿ ಇರ್ತಕ್ಕಂಥ 6 ಎಲಿಮೆಂಟ್ಸ್, ಒಟ್ಟು 9 ಎಲಿಮೆಂಟ್ಸ್ ಬರುತ್ತೆ. ಇಲ್ಲ ಒಂದು ಎಲಿಮೆಂಟ್ ಮಾತ್ರ ಕಾಮನ್ ಇದೆ ಅಂತಂದ್ರೆ ಅದನ್ನ 2 ಸಾರಿ ಬರೆಯಲ್ಲ, 1 ಸಾರಿ ಮಾತ್ರ ಬರೀತೀವಿ. ಹಾಗಾಗಿ ಆಗ ಎ ಯೂನಿಯನ್ ಬಿ 8 ಎಲಿಮೆಂಟ್ಸ್ ಆಗ್ತದೆ. 2 ಎಲಿಮೆಂಟ್ಸ್ ಇದೆ ಅಂತಂದ್ರೆ 7 ಎಲಿಮೆಂಟ್ಸ್ ಬರುತ್ತೆ ಯೂನಿಯನ್ ಅಲ್ಲಿ. ಬೇಡ 3 ಎಲಿಮೆಂಟ್ಗಳು ಸೇಮ್ ಇದೆ, ಎ ನಲ್ಲಿ ಇರ್ತಕ್ಕಂಥ 3 ಎಲಿಮೆಂಟ್ಸ್ ಬಿ ನಲ್ಲಿ ಇರ್ತಕ್ಕಂಥ 3 ಎಲಿಮೆಂಟ್ಸ್ಗೆ ಸೇಮ್ ಇದೆ ಅಂತಂದ್ರೆ ಆಗ 6 ಎಲಿಮೆಂಟ್ಸ್ ಬರುತ್ತೆ. ಅಂದ್ರೆ ಎ ಯೂನಿಯನ್ ಬಿ ನಲ್ಲಿ ಮಿನಿಮಮ್ ಅಂತಂದ್ರೆ 6 ಎಲಿಮೆಂಟ್ಸ್ ಬರಲೇಬೇಕು. ಮ್ಯಾಕ್ಸಿಮಮ್ ಎಷ್ಟು ಬರ್ತವೆ ಎಲಿಮೆಂಟ್ಸ್? 9, ಮಿನಿಮಮ್ 6 ಬರುತ್ತೆ. ಆದ್ರೆ ಇಲ್ಲೇನ್ ಹೇಳ್ತಿದ್ದೇನೆ ಅಂತಂದ್ರೆ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ 3 ಅಂತ ಹೇಳ್ತಿದ್ದಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸ್, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳಿರೋದ್ರಿಂದ ಆಪ್ಷನ್ 2 ರಾಂಗ್. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಅಂತ ಇರೋದ್ರಿಂದ 4th ಆಪ್ಷನ್ ಕೂಡ ರಾಂಗ್. ಈಗ ಇಂಟರ್ಸೆಕ್ಷನ್ ಬರೋಣ. ಇಂಟರ್ಸೆಕ್ಷನ್ ಬಂದಾಗ ಎ ಮತ್ತು ಬಿ ನಲ್ಲಿ ಒಂದು ಎಲಿಮೆಂಟ್ ಕಾಮನ್ ಇಲ್ಲ ಅಂತಂದ್ರೆ ಆಗ ಇಂಟರ್ಸೆಕ್ಷನ್ ಅಲ್ಲಿ 0 ಎಲಿಮೆಂಟ್ಸ್ ಇರುತ್ತವೆ. ಯಾಕಂದ್ರೆ ನಲ್ ಸೆಟ್ ಬರುತ್ತೆ. ಒಂದು ಎಲಿಮೆಂಟ್ ಕಾಮನ್ ಇಲ್ಲ ಅಂತಂದ್ರೆ ನಲ್ ಸೆಟ್ ಬರೋದ್ರಿಂದ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 0 ಎಲಿಮೆಂಟ್ಸ್. ಬೇಡ ಎರಡರಲ್ಲಿ ಒಂದು ಎಲಿಮೆಂಟ್ ಮಾತ್ರ ಕಾಮನ್ ಇದೆ ಅಂತಂದ್ರೆ ಒಂದು ಎಲಿಮೆಂಟ್ ಮಾತ್ರ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಇರುತ್ತೆ. 2 ಎಲಿಮೆಂಟ್ಗಳು ಕಾಮನ್ ಇದೆ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ 2 ಎಲಿಮೆಂಟ್ಸ್ ಬರುತ್ತೆ. 3 ಎಲಿಮೆಂಟ್ಸ್ ಕಾಮನ್ ಇದೆ ಅಂತಂದ್ರೆ 3 ಬರುತ್ತೆ. ಇದಕ್ಕಿಂತ ಜಾಸ್ತಿ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಟರ್ಸೆಕ್ಷನ್ ಅಂತಂದ್ರೆ ಕಾಮನ್ ಎಲಿಮೆಂಟ್ ಗಳನ್ನ ಮಾತ್ರ ಬರೀತೀವಿ ನಾವು. ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ. ಎ ಮತ್ತು ಬಿ ನ ಇಂಟರ್ಸೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲಿಮೆಂಟ್ಸ್ ಬರ್ಬೋದು ಅಂತಂದ್ರೆ 3 ಎಲಿಮೆಂಟ್ಸ್ ಬರಬಹುದು. ಅದಕ್ಕಿಂತ ಜಾಸ್ತಿ ಬರಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3 ಅಂತ ಹೇಳಿದ್ದೇನೆ. ಸೊ ಇಟ್ ಈಸ್ ಟ್ರೂ. ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಟ್ರೂ. First statement false, second statement is true. Therefore, first option is correct. Both are false ಅಂತ ಹೇಳ್ತಾನೆ. Option 3 wrong.